ಕೂತಿತ್ತೆ ಅಂತ. ಒಂದು ದಿವಸ ಆನೆ ಎಲ್ಲ ಪ್ರಾಣಿಗೆ ಹೇಳಿತು, ಪ್ರಾಣಿ ಪ್ರಾಣಿ ಮೂಲ ಮೂಲ ನೀನು ನನ್ನ ಜೊತೆಗೆ ಬಾ ಅಂತ ಹೇಳಿತು ಆನೆ ಮಾಮ. ಅವಾಗ ಆ ಮೂಲ ಮತ್ತು ಆ ಮೂಲಕ್ಕೆ ಜಿಂಕೆ ಮತ್ತು ಸಿಂಹರಾಜ ಕಾಡ್ತಿತ್ತು. ಆನೆನ ನಿಲ್ಲಿಸಿ ಆನೆ ರಾಜ, ಅಲ್ಲಿ ಒಂದು ಜಿಂಕೆ ಮತ್ತೆ ಸಿಂಹರಾಜ ಇದ್ದಾನೆ, ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿತು. ಆಯ್ತು ಆಯ್ತು ಅಂತ ಹೇಳಿತು. ಆಮೇಲೆ ಆನೆ ಹೇಳಿತು, ಬೇಡ ಮೂಲ, ನಾವು ಇಬ್ಬರೇ ಇರೋಣ. ಯಾಕು ಅಂದ್ರೆ ಆ ನಳಿ ತುಂಬಾ ಚಿಕ್ಕದಿದೆ, ನಾವು ಇಷ್ಟು ಹೋದರೆ ಅದಕ್ಕೆ ತುಂಬಾ ಏಟು ಆಗುತ್ತೆ, ಆಮೇಲೆ ಅದು ಸತ್ತು ಹೋಗುತ್ತೆ ಅಂತ ಆನೆ ಹೇಳಿತು. ಆಯ್ತು ಆಯ್ತು ಅಂತ ಮೂಲ ಆನೆ ರಾಜನ್ನ ಕೇಳಿತು. ಸೊ ಇವರು ಇಲ್ಲಿ ನೋಡ್ತಿದ್ದೀರಲ್ಲ, ಹಾಡು ಹಾಡ್ತಿದ್ರು ಇವರು ನಮ್ಮ ಗೌರಿ ಅಂತ. ಇವರು ನಮ್ಮ ಮನೆಯ ಪುಟಾಣಿ ತುಂಟಿ. ಇದಕ್ಕೆ ತಾನೇ ಸ್ವಂತ ಹಾಡು ಕಟ್ಕೊಂಡು ಹಾಡೋದು ಅಂದರೆ ಇಷ್ಟ. ಯಾರಾದರೂ ಹಾಡು ಕತೆ ಹೇಳು ಅಂದರೆ ಸಾಕು, ಪಾಠದಲ್ಲಿ ಕತೆ ಹಾಡೋಕ್ಕಿಂತ ತಾನೇ ಕಟ್ಕೊಂಡು ಕತೆನ ಹೇಳುತ್ತೆ, ಕಟ್ಕೊಂಡು ಹಾಡೆಲ್ಲ ಹೇಳ್ತಾ ಇರುತ್ತೆ. ಹಾಯ್ ಗೌರಿ. ಹಾಯ್. ಏನು ಹೇಳುತ್ತೆ ಎಷ್ಟೊತ್ತು ನೀನು? ಹಾಡು. ಹಾಡಾ? ಓಕೆ. ಏನು ಮಾಡ್ತಿದ್ದೀಯಮ್ಮ ನೀನು ರಜದಲ್ಲಿ? ನಾನು ಇವೆಲ್ಲ ಓದೋದಾಗಿ ನಾನು ಇವಾಗ ಹೊರಗಡೆ ಹೋಗಿ ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ ನಿಖಿತಾ ಅಂತ ಅವಳ ಹೆಸರು. ಅವಳು ದಿನ ಆಟದಾಗ ಬರ್ತಾಳೆ, ಆದರೆ ಅವಳು ಓದೋದು ಇಲ್ಲ, ಬರೆಯೋದು ಇಲ್ಲ. ಅವಳ ಅಪ್ಪ ಅಮ್ಮ ಊಟ ಮಾಡೋದಿಲ್ಲ. ಅದಕ್ಕೆ ಅವಳ ಅಪ್ಪ ಅಮ್ಮ ಹೊರಗಡೆನೇ ಬಿಡೋದಿಲ್ಲ. ಅದಕ್ಕೆ ನಾನು ಒಂದ್ಸಲಿ ಅವ್ರ ಜೊತೆ ಬಿಟ್ಟೆ. ಆಮೇಲೆ ನಾನು ಚೆನ್ನಾಗಿ ಓದೋದು ಬರೆಯೋದು ಮಾಡ್ತೀನಿ ನಮ್ಮ ಅಪ್ಪ ಅಮ್ಮ ಹೇಳಿದಾಗ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹೊರಗಡೆ ಬಿಡ್ತಾರೆ. ಇವತ್ತು ನಾನು ಈ ಕತೆಗಳು ಓದಿ ಮುಗಿಸಿದ್ದೀನಿ, ಅದರ ಬಗ್ಗೆ ಹೇಳ್ತೀನಿ. ಹೇಳಿ, ಯಾವ್ಯಾವ್ದು ಓದಿ ಮುಗಿಸಿದ್ದೀರಾ ನೀವು? ಇದು ಕತೆಗಳು, ನೀತಿ ಕತೆಗಳಿದು. ಅದು ಒಂದು ಕೋತಿದು. ಇದು ನಾನು ರಜದಲ್ಲಿ ನಾನು ಇದನ್ನ ತಗೊಂಡ್ಮೇಲೆ ಓದಿದ್ದೀನಿ. ನಿಮ್ಗೆ ಓದಕ್ ಬರುತ್ತಾ ಕನ್ನಡನ? ಆಮೇಲೆ ನೀತಿ ಕತೆಗಳು ಇದು ಒಂದು. ಇದು ಇಂಗ್ಲಿಷ್, STORIES ಸ್ಟೋರೀಸ್ ಬುಕ್ಸ್. ಸೊ ನೀವು ಕಲಿತಾ ಇದ್ದೀರಲ್ವಾ? ಅಣ್ಣ ನೋಡ್ಬಿಟ್ಟು ನೀವು ಓದೋದು ಕಲಿತಾ ಇದ್ದೀರಾ. ಇದು ನೀತಿ ಕತೆಗಳು. ನನ್ನ ಹತ್ರ ತುಂಬಾ ಈ ತರದ್ದು ಇನ್ನೊಂದು ತೋರಿಸಿನಲ್ಲ, ಅದು ಎರಡೇನಿದೆ. ಹಂಗೆ ನನ್ನ ಹತ್ರ ತುಂಬಾ ನೀತಿ ಕತೆಗಳಿದೆ. ಇದು ನನ್ನ ಡ್ರಾಯಿಂಗ್ ಇಟ್ಕೊಂಡು ಪೂಜೆ ಮಾಡ್ತೀಯಾ, ಓದ್ತೀಯಾ? ನಾನು ಓದ್ತೀನಿ. ಹೌದಾ? ಇದು ಇದೆಯಲ್ಲ, ಇದು ಪಿಗ್ಗಿದು ಕಲರಿಂಗ್ಸ್. ಪೆಪ್ಪಾ ಪಿಗ್ಸ್. ಯಾರು ಮಾಡಿದಾರೆ ಅದನ್ನೆಲ್ಲ? ನಾನು. ಇದೇನು ಗೌರಿ? ಇದೇನಿದು? ಅದು ನಾನು ಕ್ರಾಫ್ಟ್ ತೋರಿಸು. ನಾನು ಇದು ಒಂದು ಬುಕ್. ನಾನು ಫುಲ್ಲು ಇದು ಓದಿದ್ಮೇಲೆ ನಾನು 3 ದಿನ ಆಯ್ತಿದ್ದು ಓದಕ್ಕೆ. ಇದಾಗಂದ್ರೆ ತುಂಬಾ ಇದೆ. ಇದು ನನ್ನ ಸ್ಕೂಲ್ ಬುಕ್. ಹಿಂದಿ ಬರೆಯೋದು ಇದೆ, ಓದೋದು ಇದೆ. ಇದು ಒಂದು ನೀತಿ ಬಂತ ನಿಂಗೆ? ನೀತಿ ಕತೆ ಓದಿ ಏನು ನೀತಿ ಅಂದ್ರೆ? ನೀತಿ ಕತೆಗಳಂದ್ರೆ ಅದು ಕಿಡ್ಸ್ ಸ್ಟೋರೀಸ್. ಏನಿರುತ್ತೆ ಅದರಲ್ಲಿ? ಅದ್ರ ಓದಿದ್ರೆ ಏನಾಗುತ್ತೆ? ಅದು ಓದಿದ್ರೆ ಬುದ್ಧಿ ಬೆಳೆಯುತ್ತೆ. ಹೌದಾ? ಇದಕ್ಕೆ ಬನ್ನಿ. ಬಂದ್ವಿ. ಏನಿದು? ಇದು ನನ್ನ ಫುಲ್ ಬುಕ್ಸ್. ಇದು ನಾನು, ನಮ್ಮಪ್ಪ ಮತ್ತು ನಮ್ಮಮ್ಮ, ನಮ್ಮ ಅಣ್ಣ ಇದು ಹಾವು ಶೂಟಿಂಗ್ ಮಾಡಕ್ ಹೋಗಿದ್ವಿ. ನಮ್ಮಪ್ಪ ಅಲ್ಲಿ ಹಾವು ಹಿಡ್ಕೊಂಡಿದ್ರು. ಓಕೆ. ಅದು ಅಲ್ಲಿ ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡಕ್ಕೆ ಬುಕ್ಸ್ ಕೊಟ್ಟಿದ್ರು ನಮ್ಗೆ. ಹಂಗೆ ಅದರದ್ದು ಪಿನ್ ಕೊಟ್ಟಿದ್ರು. ಇದು ಒಂದು ನಮ್ಮ ಅಣ್ಣಂದಿದು. ಅದು ನಾನು ತಗೊಂಡು ಮುಗಿಸ್ಬಿಟ್ಟೆ ಒಂದ್ ದಿನಕ್ಕೆ. ಯಾಕಂದ್ರೆ ತುಂಬಾ ಚಿಕ್ಕದಿದೆ. ಇದು ನನ್ನ ಫೈಲು. ಇದರಲ್ಲಿ ನಾನು ಏನೇನೋ ಮಾಡಿ
ತಗೊಂಡೆ. ವಾವ್. ಬುಕ್ನ ತಗೊಂಡೆ ಶಿವಂದು. ಹ್ಮ್. ಆಮೇಲೆ ಇದು ಮೂಡಣ್ಣ. ಹ್ಮ್. ಇದು ಪಜಲ್ಸ್. ನಾನು ಇದು ಶೂಟಿಂಗ್ ಮಾಡಕ್ ಹೋಗಿದ್ದೆ. ಅಲ್ಲಿ ಈ ತರ ತುಂಬಾ ಬುಕ್ಸ್ ಇದ್ದು ಅದನ್ನ ನಾನು ತಗೊಂಡು ಮಾಡಿದೆ. ಇದು ಅ ಇ ಇ ಬರ್ತಾವ ನಿಂಗೆ ಅ ಇ? ಅ ಇ ಇ ಲವರೆಗೂ ಬರುತ್ತೆ. ಇದು ಇರುವೆ ಪಾರ್ಟಿ. ಏನದು ಇರುವೆ. ಇದರ ಬಗ್ಗೆ ಒಂದು ಕತೆ ಹೇಳ್ತೀನಿ. ಒಂದ್ ದಿವಸ 2 ಇಡ್ಲಿ ಇರುವೆ ಇದ್ವಂತೆ. ಅದು ಗಿಫ್ಟ್ ತಗೊಂಡು ಪಾರ್ಟಿಗೆ ಹೋಗ್ತಿರುವಂತೆ, ಬರ್ತಡೇ ಪಾರ್ಟಿಗೆ. ಅವಾಗ ಅಲ್ಲಿ ತುಂಬಾ ರಶ್ ಇತ್ತಂತೆ. ಅದು ದಾಟ್ಕೊಂಡು ಕೇಕ್ ನ ತಗೊಂಡೇ ಹೋದ್ರು. ಆಮೇಲೆ ಎಲ್ರು ಬಂದಿದ್ರು ಪಾರ್ಟಿಗೆ. ಕೇಕ್ ಕಟ್ ಮಾಡಿಸ್ತಲ್ಲಿ ಇವ್ರಿಗೆ ನಿದ್ದೆ ಬಂದಿತ್ತು, ಯಾಕಂದ್ರೆ ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತಲ್ವಾ. ಆಮೇಲೆ ಇದು ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ಅಲ್ಲಿ ಊಟ ಮಾಡ್ಕೊಂಡು ಅವರು ಮಲ್ಕೊಂಡ್ಬಿಟ್ರು. ಇರುವೆ ಬರ್ತಡೇ ಪಾರ್ಟಿನ ಅದು? ಇರುವೆ ಬರ್ತಡೇ ಪಾರ್ಟಿ. ಇದು ಹನಿಬೀದು ಬುಕ್ಕು. ಹನಿಬಿ ಅದರ ಅಮ್ಮನ್ನ ಬಿಟ್ಟು ಹೋಗುತ್ತೆ, ಆಮೇಲೆ ವಾಪಸ್ ಹುಡ್ಕೊಂಡು ಬರುತ್ತೆ. ತರಕಾರಿ ಇದು ಈ ತರ ನಮ್ಮ ಮನೇಲಿ ಬುಕ್ಸ್ ಇದೆ. ತರಕಾರಿ ಟೊಮ್ಯಾಟೊ ಆಮೇಲೆ ಹಾಗಲಕಾಯಿ ಆಮೇಲೆ ಈರುಳ್ಳಿ ಎಲ್ಲ ಇದೆ. ಯಾವ್ಯಾವ ತರಕಾರಿ ಗೊತ್ತು ನಿಂಗೆ? ಹೆಸರು ಹೇಳು. ಟೊಮ್ಯಾಟೊ ಆಮೇಲೆ ಬೀಟ್ರೂಟು ಆಮೇಲೆ ಇದು ಇದು ಆಲೂಗಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಇದು ಬದನೆಕಾಯಿ, ಸೌರೆಕಾಯಿ, ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಾಗಲಕಾಯಿ. ಇದು ನನಗೆ ಇಂಗ್ಲಿಷ್ ಗೊತ್ತಿರಲಿಲ್ಲ, ಅದಕ್ಕೆ ಇದು ಎಲ್ಲ ಕತೆ ಹೇಳಿ ಮುಗಿಸ್ತೆ ನಾನು. ಗೊತ್ತಿರಲಿಲ್ಲ ಅಂದ್ರೆ ಹೆಂಗೆ ಹೇಳಿದೆ? ಇದು ಪಂಚತಂತ್ರ. ಕಾಡಿನ ಪ್ರಾಣಿಗಳ ಬಗ್ಗೆ. ಇದರ ಬಗ್ಗೆ ಒಂದು ಕತೆ ಹೇಳ್ತೀನಿ. ಒಂದ್ ದಿವಸ ಒಂದು ಕಾಗೆ ಇತ್ತು. ಆ ಕಾಗೆಗೆ ತುಂಬಾ ಹೊಟ್ಟೆ ಹಸಿಯುತ್ತೆ. ಅದಕ್ಕೆ ಊರೆಲ್ಲ ಸುತ್ತಾಡತ್ತೆ ಕಾಡು. ಅಲ್ಲಿ ಒಂದು ಮಾಂಸ ಬಿದ್ದಿರುತ್ತೆ. ಕೈ ತೋರ್ಸ್ಕೊಬಾರ್ದು. ಆಮೇಲೆ ಒಂದು ಮಾಂಸ ಬಿದ್ದಿರುತ್ತೆ. ಅಲ್ಲಿ ಅದು ತಗೊಂಡು ಒಂದ್ ಮರ ಇತ್ತು, ಆಲದ ಮರ. ಅಲ್ಲಿ ಕೂತ್ಕೊಂಡು ತಿಂತಿತ್ತು. ಆಮೇಲೆ ತಿಂತಿತ್ತಲ್ಲ, ಸ್ವಲ್ಪ ಉಳ್ದಿತ್ತದು, ಇಷ್ಟೇ ಉಳ್ದಿತ್ತು. ಆಮೇಲೆ ನಡಿ ಬಂದು ಇದು ನಂಗೂ ಒಂದ್ ಸ್ವಲ್ಪ ಬೇಕಲ್ವಾ, ಇದು ಹಾಡು ಹಾಡಿದ್ರೆ ಕೆಳಗೆ ಬೀಳತ್ನ ಅಂತ ತಗೊಂಬೋದಲ್ಲ ಅಂತ ಹೇಳ್ತು. ಆಮೇಲೆ ಕಾಗೆಣ್ಣ ನೀನು ಕ್ಲಾಸಿಗೆ ಹೋಗ್ತಿಲ್ಲ, ಅದಕ್ಕೆ ಒಂದು ಹಾಡು ಹಾಡು ಅಂತ ಹೇಳ್ತು. ಆಯ್ತು ಅಂತ ಹಾಡಾದ್ರೆ ಅದು ಒಂದು ಕಲ್ಲಿತ್ತು. ಅದು ಕ್ಯಾಚ್ ಹಿಡ್ಕೊಳಕ್ ಹೋಗಿ ಆ ಕಲ್ಲಿಗೆ ಹೋಗಿ ತಗೊಳ್ತಿತ್ತು. ಅದಕ್ಕೆ ಆ ಕಲ್ಲಿಗೆ ಇದು ಹೊಡೆದು ಅದರ ಹಲ್ಲಿಗೆ ರಕ್ತ ಬಂತು. ಆಮೇಲೆ ಆ ಕಾಗೆ ನನಗೆ ಮೋಸ ಮಾಡ್ಬಿಡ್ತು ಅಂತ ಇದು ಕಾಗೆ ಸಾಲಕ್ ಬರ್ತಲ್ಲ, ಅದಕ್ಕೆ ಅದು ತಗೊಂಡು ಹೋಯ್ತು ಅದರ ಮನೆಗೆ. ಕಾಗೆ ಉಪಾಯ. ಇದು ನಮ್ಮಪ್ಪ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಬುಕ್ಕು. ಅದರಲ್ಲಿ ನಾನು ಏನೋ ಚೆನ್ನಾಗಿರೋದು ಬರ್ದಿದ್ದೀನಿ. ಇದು ನನ್ನ ಫ್ರೆಂಡ್ ನಿಖಿತಾ ಬರ್ದಿದ್ದು, ಅವಳ ಹತ್ರ ಈ ಶೈನಿಂಗ್ ಸಿಕ್ತು. ಇದು ನನ್ನ ಫ್ರೆಂಡ್ ನಿಖಿತಾ ಬರ್ದಿದ್ದು, ಇದು ನಾನು ಬರ್ದಿದ್ದು. ಯಾಕಂದ್ರೆ ಅವ್ರ ಅಮ್ಮ ಹೇಳಿದ್ರು ಸ್ವಲ್ಪ ಚೂಸ್ ಮಾಡಿ ಹಾಕು ಅಂತ. ನಾನು ಹಂಗೆ ಹಾಕೊಂಡೆ. ಹಂಗೆ ನಮ್ಮಮ್ಮ ನಮ್ಮಣ್ಣ ಕ್ವಿಜ್ ಗೇಮ್ ಮಾಡ್ತಿದ್ವಿ. ಅದರಲ್ಲಿ ನಮ್ಮಮ್ಮ ಡ್ರಾಯಿಂಗ್ಸ್ ಹಾಕೊಡ್ತೀನಿ ಅಂತ ಡ್ರಾಯಿಂಗ್ಸ್ ಹಾಕೊಟ್ರು. ಆಮೇಲೆ ನಾನು ವಾಟರ್ ಮೆಲನ್ ಬರ್ದೆ. ನಾನು ಗ್ರೇಪ್ಸ್ ಟ್ರೈ ಮಾಡ್ತಿದ್ದೆ, ಅದು ಗ್ರೇಪ್ಸ್ ಬರಲೇ ಇಲ್ಲ. ಅದಕ್ಕೆ ಈ ತರ ಒಂದು ಗ್ರೇಪ್ಸ್ ಬರ್ದೆ. ಆಮೇಲೆ ಇದು ಅವಾಗಲೇ ತೋರಿಸಿದ್ದಲ್ಲ ಪಜಲ್ಸ್, ಅದು ಎಲ್ಲ ಮಾಡಾಗಿದೆ ನಾನು. ಇದು ಜಾನಪೀಠ. ಇದು ಒಂದು ಬುಕ್ಸ್ ಇದೀನಿ. ಓಕೆ. ಇದು ನಾನು ಮೊನ್ನೆ ಗಾಂಧಿ ಬಜಾರ್ಗೆ ಹೋಗಿದ್ದೆ ಡ್ರೆಸ್ ತಗೊಳಕ್ಕೆ. ಅಲ್ಲಿ ಒಂದು ಇದು ಅಂಕಿತಾ ಬುಕ್ ಶಾಪ್ ಇತ್ತು. ನಾವು ಯಾವಾಗ ಹೋಗಿ ತಗೋತೀವಿ ಬುಕ್ನ. ಅದಕ್ಕೆ ಈ ಬುಕ್ಕು ಪಂಚತಂತ್ರ ನಮ್ಮ ಮನೇಲಿ ಇತ್ತಲ್ಲ, ಈ ಚಿಕ್ಕ ಪಂಚತಂತ್ರ ನಾನು ತಗೊಂಡ್ಬಂದೆ. ಇದೆಯಲ್ಲ, ನಾನು ನನ್ನ ಫ್ರೆಂಡ್ ಹತ್ರ ಇದು ಇವತ್ತು ಮಾಡಿದ್ದೆ. ಇದಕ್ಕೆ ಒಂದು ಬಾಟಲ್ ಚುಚ್ಚಿದ್ದೀನಿ. ನಮ್ಮ ಅಪ್ಪ ಅಮ್ಮ ಹಾಂಗ್ಕಾಂಗಿಗೆ ಹೋಗಿದ್ರು ನಾಟಕ ಮಾಡೋಕ್ಕೆ. ಆಮೇಲೆ ಅಲ್ಲಿ ನನಗೆ ಇದರಲ್ಲಿ ಒಂದು ಗೊಂಬೆ ಹಾಕೊಟ್ಟಿದ್ರು. ಆದರೂ ತೆಗೆದು ನಾನು ಅದನ್ನು ಕ್ರಾಫ್ಟ್ ಮಾಡಿ ಹಿಂಗಿಡಕ್ಕೆ ಆ
ಎಣಸಿ ಗಿಡಕ್ಕೆ ಮಾಡಿದ್ದೀನಿ. ಆಮೇಲೆ ನಮ್ಮಪ್ಪ ಹಾಂಗ್ಕಾಂಗಿಗೆ ಹೋದ್ರಲ್ಲ, ಈ ಹೂವಿಂದು ಬಾಟಲ್ ನ ಹಿಡ್ಕೊಳಕ್ಕೆ ತಂದಿದ್ರು. ಇದು ಡೈಲಿ ಸ್ಕೂಲ್ ರಜೆ ಇದೆ. ಇದು ಗಾಂಧಿ ಬಜಾರ್ಗೆ ಹೋಗಿ ಇದು ಅಲ್ಲಿ ಅಂಕಿತಾ ಬುಕ್ ಶಾಪ್ ಸಿಗತ್ತೆ, ಅಲ್ಲಿ ಓದಿ ಇದನ್ನ ತಗೊಂಡು ಓದಿ. ಹಂಗೆ ಡಿಪ್ಪಿ ಡಾರ್ಲಿಂಗು ಸಿಗತ್ತೆ ಅಲ್ಲಿ. ಹಂಗೆ ಲಾಲಾದ ಲ್ಯಾಂಬು ಸಿಗತ್ತಲ್ಲಿ. ಗೌರಿ ಒಂದು ಹಾಡು ಹೇಳ್ಬಿಡಮ್ಮ, ನೀ ಹಾಡು ಚೆನ್ನಾಗಿ ಹೇಳ್ತೀಯಂತೆ. ಡ್ಯಾನ್ಸು. ಓಕೆ, ಡ್ಯಾನ್ಸ್ ಮಾಡ್ತೀಯ ನೀನು? ಮಾಡು. ಒಂದು ಹಾಡು ಹಾಡಮ್ಮ. ಯಾವ್ದು ಹಾಡ್ತೀಯ? ಜೋರಾಗಿ ಹಾಡ್ಬೇಕು. ಸ್ಕೂಲ್ ಹಾಡು, ಸ್ಕೂಲಲ್ಲಿ ಕಲಿಸಿರೋದು ಹೇಳು. ಒಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶ್ರೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಸಪ್ತಕೋಟಿ ಕಂಠ ಕಲಕಲ ವಿನಾಟಕ ರಾಧೆ, ವಿಸಪ್ತ ಕೋಟಿ ಭುಜಕೃತ ಕರ ಕರವಾಲೆ, ಕೆವೋಲೆ ಮಾ ತುಮಿ ಅವಲೆ ಬಹುಬಲಧಾರಿಣಿ, ನಮಾಮಿ ಧಾರಿಣಿ ತ್ರಿಪುರವಾರಿಣಿ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾ ಸುಸ್ಮಿತಾ ಭೂಷಿತಾ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ. ವಮ್ಮಿ ದುರ್ಗಾ ದಶ ಪ್ರಹರಣವಾರಿಣೀಂ ಕಮಲಾ ಕಮಲದಲಾ ವಿಹಾರಿಣೀಂ ವಾಣಿ ವಿದ್ಯಾಧಾರಿಣೀಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಥ್ಯಾಂಕ್ ಯು ಗೌರಿ. ಎಷ್ಟನೇ ಕ್ಲಾಸ್ ಮಗಳೇ ನೀನು? ಇವಾಗ ನಾನು UKG ಮುಗೀತು, ಫಸ್ಟಿಗೆ ಹೋಗ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು.